ಸ್ನೇಹಿತರೆ, VNRS ಎಜಿ ಕ್ಲಾಸ್ ಆಗುತ್ತಾ. ಏನಪ್ಪ ಅಂದರೆ ಕೆಲವೊಂದು GDTC ಎಕ್ಸಾಮಲ್ಲಿ ಏನಪ್ಪ ಅಂದರೆ KA ಕ್ವಶನ್ಸು ಏನಪ್ಪ ಅಂದರೆ ಯಾವ ಥರ ಬಂದಿದೆ ಅಂತ ಒಂಚೂರು ನೋಡೋಣ ಸ್ನೇಹಿತರೆ. ನೋಡಿ, GDTC ಏನಪ್ಪ ಅಂದರೆ ಅಸಿಸ್ಟೆಂಟ್ ಗ್ರೇಡ್ 2 ಅಂತ ಸ್ನೇಹಿತರೆ. ಇದು ಅಸಿಸ್ಟೆಂಟ್ ಗ್ರೇಡ್ 2 ಜಾಬ್ ಇದು. ಇದರಲ್ಲಿ ಏನಪ್ಪ ಅಂದರೆ KA ಕ್ವಶನ್ಸು ಸೈನ್ಸು ಯಾವ ಥರ ಕ್ವಶನ್ ಬಂದಿದೆ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಒಂದು ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಎಕ್ಸಾಮ್ಗೆ. GTDC ಅಂದರೆ ನೋಡಿ ಸ್ನೇಹಿತರೆ, ಗೌರ್ಮೆಂಟ್ ಟೂಲ್ಸ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತ ಸ್ನೇಹಿತರೆ. ಇದೇನಪ್ಪ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದ್ದು. ನೋಡಿ, ಇಲ್ಲಿ ಕೇಳಿದ್ದಾರೆ ಕ್ವಶನ್ನು. ತಪ್ಪಾದ ಸಂಯೋಜನೆ ಏನಪ್ಪ ಅಂದರೆ ತಪ್ಪಾದ ಸಂಯೋಜನೆ ಗುರುತಿಸಿ ಅಂತ. ಪಿಟ್ಯೂಟರಿ ಗ್ರಂಥಿ ಇಲ್ಲಿ ಏನಪ್ಪ ಅಂದರೆ ಗೋತ್ರ ಹಾರ್ಮೋನ್, ಪಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆಯಾ ಅಂತ ಕೇಳಿದ್ದಾರೆ. ಇದೆ ಸ್ನೇಹಿತರೆ. ಥೈರಾಯ್ಡ್ ಬಂದ್ಬಿಟ್ಟು ಏನಪ್ಪ ಅಂದರೆ ಥೈರಾಯ್ಡಲ್ಲಿ ಥೈರಾಕ್ಸಿನ್ ಮತ್ತು ಕ್ಯಾಲ್ಸಿನೋ ಟೋನಿನ್ ಏನಪ್ಪ ಅಂದರೆ ಇವೆರಡು ಏನಪ್ಪ ಅಂದರೆ ಥೈರಾಕ್ಸಿನಲ್ಲಿ ಇದೆ ಸ್ನೇಹಿತರೆ. ಮೆದುಜೂರಕದಲ್ಲಿ ಏನಪ್ಪ ಅಂದರೆ ಮುಖ್ಯವಾಗಿ ಇನ್ಸುಲಿನ್ ಏನಪ್ಪ ಅಂದರೆ ಗ್ಲುಕಾನ್ಗಳು ಏನಪ್ಪ ಅಂದರೆ ಉತ್ಪತ್ತಿನ ಆಗುತ್ತೆ ಸ್ನೇಹಿತರೆ. ಆದರೆ ಮುಖ್ಯವಾಗಿ ಅಡ್ರಲಿನ್ ಬಂದ್ಬಿಟ್ಟು ಏನಪ್ಪ ಅಂದರೆ ಅಡ್ರಲಿನಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಆಲ್ಡೋಸ್ಟಿನ್ ಮತ್ತು ಬೆಲಟೋನ್ ಏನಪ್ಪ ಅಂದರೆ ಇದು ಉತ್ಪಾದನೆ ಆಗೋದಿಲ್ಲ ಸ್ನೇಹಿತರೆ. ಇದು ಬೇರೆ ಕಡೆ ಬರುತ್ತೆ. ಪಿಟ್ಯೂಟರಿ ಕಡೆ ಮೆಲಟೋನ್ ಮತ್ತು ಆಲ್ಡೋಸ್ಟಿನ್ಗಳು ಬರ್ತವೆ. ಅಡ್ರಲಿನ್ ತುರ್ತುಪರಿತ ಹಾರ್ಮೋನ್ ಅಂತ ಕರೀತಾರೆ. ಇದ್ರ ಬಗ್ಗೆ ನಾನು ಹೇಳ್ತೀನಿ ಸ್ನೇಹಿತರೆ. ಆನ್ಸರ್ ಏನಪ್ಪ ಅಂದರೆ ಇದು ತಪ್ಪಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಐ ಮೇಲೆ ಸಂಯೋಜನೆ ಸರಿಯಾದ ಉತ್ತರವನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಗುರುತಿಸಿ. ಅಂದರೆ ಆಲ್ರೆಡಿ ಏನಪ್ಪ ತಪ್ಪಾಗಿದೆ ಅಡ್ರಲಿನ್ ಸ್ನೇಹಿತರೆ. ಹಾಲಿನ ಸಂಬಂಧಿಸಿದಂತೆ ಏನಪ್ಪ ಅಂದರೆ ಮುಖ್ಯವಾಗಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಕೇಳಿದರೆ ಹಾಲು ಒಂದು ಕಲ್ಲಿನ ದ್ರಾವಣ ಆಗಿದೆ. ಹಾಲು ಒಂದು ಕಲ್ಲಿನ ದ್ರಾವಣ ಆಗಿದೆ ಸ್ನೇಹಿತರೆ. ಹಾಲು ಒಂದು ಎಮಲ್ಷನ್ಗೆ ಉದಾಹರಣೆ ಆಗಿದೆ. ಇದು ಕರೆಕ್ಟಾಗಿದೆ. ಇದು ಎಮಲ್ಷನ್ಗೆ ಏನಪ್ಪ ಅಂದರೆ ಉದಾಹರಣೆ ಆಗಿದೆ. ಇದು ಸರಿ ಇದೆ. ಹಾಲು ದ್ರವದ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಆಗಿದೆ. ಪ್ರಸರಣ ಮಾಧ್ಯಮ ಆಗಿದೆ. ಇದು ಸರಿಯಾಗಿದೆ ಸ್ನೇಹಿತರೆ. ಮತ್ತು ಹಾಲಿನ ದ್ರವವು ಪ್ರಸರಣ ಹಂತ ಮತ್ತು ಘನ ಪ್ರಸರಣ ಮಾಧ್ಯಮವಾಗಿದೆ. ಘನ ಪ್ರಸರಣ ಮಾಧ್ಯಮ ಆಗಿದೆ. ಇದೇನಪ್ಪ ಅಂದರೆ ತಪ್ಪಾಗಿದೆ ಸ್ನೇಹಿತರೆ. ಇದು ನೋಡಿ, ತಪ್ಪಾದ ಹೇಳಿಕೆ ಕೇಳಿದರೆ ಏನಪ್ಪ ಅಂದರೆ ಘನವಾದ ಪ್ರಸರಣ ಹಂತವು ಎರಡೂ ಸಹ ಘನದಲ್ಲಿ ಪ್ರಸರಣ ಇದೆ ಸ್ನೇಹಿತರೆ. ಇದು ಮುಖ್ಯವಾಗಿ ಹಣ್ಣುಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಹಣ್ಣು ಕೃತಕವಾಗಿ ಮಾಗಿಸಲು ಏನಪ್ಪ ಅಂದರೆ ಹಣ್ಣನ್ನು ಕೃತಕವಾಗಿ ಮಾಗಿಸಲು ಯಾವ ಸಾವಯವ ಸಂಯುಕ್ತ ಬಳಸ್ತಾರೆ ಅಂತಂದರೆ ಇಥಿಲಿನ್ ಬಳಸ್ತಾರೆ ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಮಯೋಪಿಯಾವನ್ನು ಸಮೀಪ ದೃಷ್ಟಿ ಎಂದು ಕರೆಯುತ್ತಾರೆ. ಇದನ್ನು ಪೀನ ಮೊಸರಿಂದ ಸರಿಪಡಿಸಬಹುದು. ಇದು ಕೇಳಿದರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಅಂದರೆ ಮಯೋಪಿಯಾವನ್ನು ದೂರದೃಷ್ಟಿ ಎಂದು ಕರೆಯುತ್ತೇವೆ. ಇದನ್ನು ಪೀನ ಮೊಸರಿಂದ ಸರಿಪಡಿಸಬಹುದು. ಮಯೋಪಿಯಾ ಸಮೀಪ ದೃಷ್ಟಿ ಎಂದು ಕರೆಯುತ್ತಾರೆ. ಇದನ್ನು ನಿಮ್ನ ಮೊಸರಿಂದ ಏನಪ್ಪ ಅಂದರೆ ನಾವು ಇದನ್ನೇನಪ್ಪ ಅಂದರೆ ಬಗೆಹರಿಸ್ಬೋದು ಸ್ನೇಹಿತರೆ. ಮಯೋಪಿಯಾ ನಿಮ್ನ ಮೊಸರು ಇದು ಸರಿಯಾಗಿದೆ ಸ್ನೇಹಿತರೆ. ಇವೆಲ್ಲ ರಾಂಗ್ ಆಗಿದೆ. ತಿರ್ಗಿ ಮಯೋಪಿಯಾವನ್ನು ದೂರದೃಷ್ಟಿಯನ್ನು ಕರೆಯುತ್ತಾರೆ. ನಿಮ್ನ ಮೊಸರಿಂದ ಸರಿಪಡಿಸಬಹುದು. ಮಯೋಪಿಯಾನು ದೂರದೃಷ್ಟಿ ಅಲ್ಲ ಸ್ನೇಹಿತರೆ, ಸಮೀಪ ದೃಷ್ಟಿಯಾಗಿದೆ. ಇದು ರಾಂಗ್ ಆಗಿದೆ ಸ್ನೇಹಿತರೆ. ಆನ್ಸರ್ ಏನಪ್ಪ ಅಂದರೆ ABD ಏನಪ್ಪ ಅಂದರೆ ಸರಿಯಾಗಿಲ್ಲ. ABD ಏನಪ್ಪ ಅಂದರೆ ಸರಿಯಾಗಿಲ್ಲ ಸ್ನೇಹಿತರೆ. ಓನ್ಲಿ C ಮಾತ್ರ ನಾನು ಹೇಳ್ದಂಗೆ ಸರಿಯಾಗಿದೆ ಸ್ನೇಹಿತರೆ. ಸಮೀಪ ದೃಷ್ಟಿ ಮತ್ತು ನಿಮ್ನ ಮಸೂರವಾಗಿದೆ ಸ್ನೇಹಿತರೆ. ಇದು ಉದಾಹರಣೆ ನಿಮಗೆ ಗೊತ್ತಿರೋ ಪ್ರಕಾರ ಈ ನಿಮ್ನ ಮಸೂರಪ್ಪ ಅಂತಂದರೆ ಎಲ್ಲಿ ಬಳಸ್ತೀವಿ ಅಂತ ನಾವು ಕೇಳ್ತಾರೆ ನೋಡಿ ಸ್ನೇಹಿತರೆ ಎಕ್ಸಾಮಲ್ಲಿ. ಮತ್ತು ಪೀನ ಮೊಸರಸ್ಥ ತುಂಬ ಕ್ವಶನ್ಸ್ ರೈಸ್ ಆಗ್ತದೆ ಸ್ನೇಹಿತರೆ. ಪೀನ ಮೊಸರನ್ನು ಎಲ್ಲಿ ಬಳಸ್ತೀವಿ, ನಿಮ್ನ ಮೊಸರನ್ನು ಎಲ್ಲಿ ಬಳಸ್ತೀವಿ, ಗಾಡಿ ಮಿರರ್ ಹಿಂದುಗಡೆ ಯಾವ್ದು ಬಳಸ್ತೀವಿ, ಮತ್ತು ನಾವು ಏನಪ್ಪ ಅಂದರೆ ಹಾಸ್ಪಿಟ್ಲ್ಗಳ ನೋಡೋಕ್ಕೆ ಯಾವ್ದು ಬಳಸ್ತೀವಿ ಅಂತ ಕೇಳ್ತಾರೆ. ಇಲ್ಲಿ ಏನಪ್ಪ ಅಂದರೆ ಕಾಮನ್ ಬಿಲ್ಲು ಏನಪ್ಪ ಅಂದರೆ ಸೂರ್ಯನ ಬೆಳಕಿನ ವಕ್ರೀಭವನ ಪ್ರತಿಫಲನ ವರ್ಣ ವಿಭಜನೆ ಏನಪ್ಪ ಅಂದರೆ ಯಾವುದು ಜೋಡಿಸಿ ಬರೀರಿ ಅಂತ ಕೇಳಿದ್ದಾರೆ.
ಆಕಾಶ ನೀಲಿ ಬಣ್ಣ ಏನಪ್ಪ ಅಂದರೆ ವರ್ಣ ವಿಭಜನೆ. ಮತ್ತು ಏನಪ್ಪ ಅಂದರೆ ಸೂರ್ಯ ಉದಯ ಮತ್ತು ವಿಳಂಬಿತ ಏನಪ್ಪ ಅಂದರೆ ಸೂರ್ಯಾಸ್ತಕ್ಕೆ ಏನಪ್ಪ ಅಂದರೆ ಯಾವುದು ಕಾರಣ, ವಕ್ರೀಭವನ. ಅಪ್ಪ ಜೋಡಿಸಿ ಬರ್ರಿ ಕೇಳಿದರೆ ಎ ಸಿ ಮಾತ್ರ ಏನಪ್ಪ ಅಂದರೆ ಸರಿಯಾಗಿದೆ. ಎ ಸಿ ಏನಪ್ಪ ಅಂದರೆ ಸರಿಯಾಗಿದೆ ಸ್ನೇಹಿತರೆ. ಇದು ಆಕಾಶ ನೀಲಿ ಬಣ್ಣ ಏನಪ್ಪ ಅಂದರೆ ಇದು ವರ್ಣ ವಿಭಜನೆ ಅಲ್ಲ ಸ್ನೇಹಿತರೆ, ಚದುರುವಿಕೆ ಕಾರಣ. ಚದುರುವಿಕೆ. ಕೆಳಗಡೆ ಹೇಳಿಕೊಂಡು ಗಮನಿಸಿ. ವೈದ್ಯಕೀಯ ತಾಪಮಾನದಲ್ಲಿ ಏನಪ್ಪ ಅಂದರೆ ವೈದ್ಯಕೀಯ ತಾಪಮಾನದಲ್ಲಿ ಪಾದರಸವು 35ರಿಂದ 42ರವರೆಗೆ ತಾಪಮಾನ ಅಳೆಯುತ್ತದೆ. ವೈದ್ಯಕೀಯ ಪಾದರಸ ತಾಪಮಾನವು ಮಾನವ ದೇಹದ ತಾಪವನ್ನು ಅಳೆಯಲು ಉಪಯೋಗವಾಗುತ್ತದೆ. ಎರಡು ಹೇಳಿಕೆಗಳು ಯಾವುದು ಸರಿ ಅಂತ ಕೇಳಿದಾರೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಎರಡು ಹೇಳಿಕೆ ಏನಪ್ಪ ಅಂದರೆ ಸರಿಯಾಗಿದ್ದು, ಹೇಳಿಕೆ 2 ಹೇಳಿಕೆಯನ್ನು ಸಮರ್ಥಿಸುತ್ತದೆ. ಇದು ಕರೆಕ್ಟಾಗಿದೆ ಸ್ನೇಹಿತರೆ. ಎತ್ತರ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ಪರ್ವತಾರೋಹಿಗಳಿಗೆ ದುರ್ಬಲ ದೇಹ, ಸರಿಯಾಗಿ ಯೋಚನೆ ಮಾಡೋ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಕೇಳಿದರೆ, ಅದು ಎತ್ತರ ಪ್ರದೇಶದಲ್ಲಿ ಆಕ್ಸಿಜನ್ ಕಡಿಮೆ ಸಿಗುತ್ತೆ ಸ್ನೇಹಿತರೆ ಅವ್ರಿಗೆ. ಆ ಕಡಿಮೆ ಸಿಗೋದು ಕಾರಣ ಏನಪ್ಪ ಅಂದರೆ ಅವರು ಬುದ್ಧಿಮಟ್ಟ ಆಗಲಿ ಬೆಳವಣಿಗೆಗಳು ಕಡಿಮೆ ಇರುತ್ತೆ ಸ್ನೇಹಿತರೆ. ಎತ್ತರ ಪ್ರದೇಶ ಆಮ್ಲಜನಕ ಅಂಶದ ಒತ್ತಡವು ಭೂಮಿ ಮೇಲಕ್ಕಿಂತ ಕಡಿಮೆ ಇದೆ. ಇದು ಕರೆಕ್ಟಾಗಿದೆ ಸ್ನೇಹಿತರೆ. ರಕ್ತದ ಮತ್ತು ಜೀವಕಣಗಳಲ್ಲಿ ಆಮ್ಲಜನಕ ಸಾಂದ್ರತೆ ಏನಪ್ಪ ಅಂದರೆ ಕಡಿಮೆ ಇರುತ್ತೆ ಸ್ನೇಹಿತರೆ. ರಕ್ತದಲ್ಲಿ ಜೀವಕಣಗಳಲ್ಲಿ ಆಮ್ಲಜನಕ ಸಾಂದ್ರತೆ ಏನಪ್ಪ ಅಂದರೆ ಹೆಚ್ಚಾಗಿರುತ್ತದೆ. ಇದು ಎಲ್ಲ ಸ್ನೇಹಿತರೆ. ಏನಪ್ಪ ಎತ್ತರ ಪ್ರದೇಶದಲ್ಲಿ ಆಮ್ಲಜನಕ ಅಂಶಕ ಒತ್ತಡ ಭೂಮಿ ಮೇಲ್ಭಾಗಕ್ಕಿಂತ ಹೆಚ್ಚಾಗಿರ್ತದೆ. ಇದು ಅಲ್ಲ ಸ್ನೇಹಿತರೆ. ಆನ್ಸರ್ ನೋಡೋಣ ಸ್ನೇಹಿತರೆ. ಎ ಬಿ ಸರಿ ಸ್ನೇಹಿತರೆ. 2 ಆಮ್ಲಜನಕ ಏನಪ್ಪ ಅಂದರೆ ಸಾಂದ್ರತೆ ಕಡಿಮೆ ಇರುತ್ತೆ. ಆಮ್ಲಜನಕ ಸಾಂದ್ರತೆ ಏನಪ್ಪ ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ಲಿ ಇದು ಏನಪ್ಪ ಅಂದರೆ ಭೂಮಿ ಮೇಲ್ಭಾಗಕ್ಕಿಂತ ಕಡಿಮೆ ಇದೆ. ಎ ಬಿ ಸರಿ ಇದೆ ಸ್ನೇಹಿತರೆ. ಜೋಡಿಸಿ ಬರೆಯೋದನ್ನು ಕೇಳಿದಾರೆ ನೋಡಿ ಸ್ನೇಹಿತರೆ. ಇದನ್ನು ಮುಖ್ಯವಾಗಿ ಹೊಂದಿಸಿ ಬರೆಯೋದು ಅಂತ ಕೇಳಿದ್ದಾರೆ. ಚಿನ್ನ. ಪಾದರಸ ಏನಪ್ಪ ಅಂದರೆ ಮುಖ್ಯವಾಗಿ ಎಲ್ಲಿ ಬಳಸ್ತೀವಿ ಪಾದರಸವನ್ನು ಕೇಳಿದಾರೆ ನೋಡಿ ಸ್ನೇಹಿತರೆ. ಪಾದರಸವನ್ನು ಉಷ್ಣಮಾಪಕದಲ್ಲಿ ಬಳಸ್ತೀವಿ. ಚಿನ್ನ ಏನಪ್ಪ ಅಂದರೆ ಹಿಂಗೆಲ್ಲ ವಜ್ರ ಆಗಿರುತ್ತೆ ಸ್ನೇಹಿತರೆ. ಚಿನ್ನ ಏನಪ್ಪ ಅಂದರೆ ಆಭರಣಗಳು ಮತ್ತು ತಾಮ್ರ ನಾಣ್ಯಗಳು ಸರಿಯಾಗಿದೆ ಸ್ನೇಹಿತರೆ. ಜೋಡಿ ಪಾದರಸ ಉಷ್ಣಮಾಪನ ಮತ್ತು ಇಂಗಾಲ ಏನಪ್ಪ ಅಂದರೆ ವಜ್ರ ಆಗಿದೆ ಸ್ನೇಹಿತರೆ. ಕಬ್ಬಣ ವಿದ್ಯುತ್ ವಾಹಕವಾಗಿದೆ. ಕೆಳಗಿನ ಸಂಯುಕ್ತ ವಸ್ತುಗಳಲ್ಲಿ ಮೆಗ್ನೀಷಿಯಂ ಧಾತು ಇರುತ್ತದೆ. ಮೆಗ್ನೀಷಿಯಂ ಧಾತು ಏನಪ್ಪ ಅಂದರೆ ಮುಖ್ಯವಾಗಿ ಕ್ಲೋರೋಫಿಲ್ ಆಗಿದೆ ಸ್ನೇಹಿತರೆ. ಮೆಗ್ನೀಷಿಯಂ ಧಾತು ಏನಪ್ಪ ಅಂದರೆ ಕ್ಲೋರೋಫಿಲ್ ಆಗಿದೆ. ಫಸ್ಟ್ ಮೆಗ್ನೀಷಿಯಂ ಧಾತು ಏನಪ್ಪ ಅಂದರೆ ಕ್ಲೋರೋಫಿಲ್. ಆಮೇಲೆ B12 ವಿಟಮಿನ್ ನೋಡ್ಕೊಳ್ಳೋ ಸ್ನೇಹಿತರೆ. ಮೀನಲ್ಲಿ ಜಾಸ್ತಿ ಇರುತ್ತೆ B12 ವಿಟಮಿನ್ನು ಮತ್ತು ಹಿಮೋಗ್ಲೋಬಿನ್ ಮತ್ತು ವಿಟಮಿನ್ ಸಿ ಬಗ್ಗೆ ಸ್ಕರ್ವಿ ರೋಗ ಬರುತ್ತೆ. ವಿಟಮಿನ್ ಒಂದು ಕ್ವಶನ್ ಇದ್ದೇ ಇರುತ್ತೆ. ಎಥೆನಾಲ್ ಸೇವಿಸಿದಾಗ ಏನಪ್ಪ ಅಂದರೆ ಚಾಯಾಪಾಯ ಕ್ರಿಯೆ ನಿಧಾನವಾಗಿರುತ್ತದೆ. ಕೇಂದ್ರ ನರಮಂಡಲ ವ್ಯವಸ್ಥೆಯು ದುರ್ಬಲತೆಗೆ ಕಾರಣವಾಗುತ್ತದೆ. ಇದರ ಫಲಿತಾಂಶವಾಗಿ ಏನಪ್ಪ ಉಂಟಾಗುತ್ತೆ ಅಂತ ಕೇಳಿದರೆ, ಅಂದರೆ ಎಥೆನಾಲ್ ಸೇವಿಸಿದಾಗ ಕೇಂದ್ರ ನರಮಂಡಲ ದುರ್ಬಲತೆಗೆ ಕಾರಣವಾಗುತ್ತದೆ. ಇದರ ಫಲಿತಾಂಶ ಏನು ಅಂತ ಕೇಳಿದರೆ ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಹೊಂದಾಣಿಕೆ ಕೊರತೆ, ಮಾನಸಿಕ ಗೊಂದಲ ಅಥವಾ ಆರೋಗ್ಯ, ಮಾನಸಿಕ ಶಾಂತಿ, ಮಂಕುರು, ಸಾಮಾನ್ಯ ಪ್ರತಿಬಿಂಬಿಸುವಿಕೆ ಕಡಿಮೆಯಾಗುವುದು. ಇದರಲ್ಲಿ ಏನಪ್ಪ ಅಂದರೆ ಉತ್ತಮ ಆರೋಗ್ಯ, ಮನಃಶಾಂತಿ ಏನಪ್ಪ ಅಂದರೆ ಇದು ರಾಂಗ್ ಆಗಿದೆ ಸ್ನೇಹಿತರೆ. ಎ ಬಿ ಡಿ ಇ ಮಾತ್ರ ಸರಿಯಾಗಿದೆ ಸ್ನೇಹಿತರೆ. ಸಿ ಇದರಲ್ಲಿ ಇಲ್ಲ ನೋಡಿ ಸ್ನೇಹಿತರೆ. ಇದರಲ್ಲಿ ಸಿ ಆಪ್ಷನ್ ಇಲ್ಲ. ಎಲಿಸಾ ಪರೀಕ್ಷೆ ಏನಪ್ಪ ಅಂದರೆ ಎಲಿಸಾ ಪರೀಕ್ಷೆ ಎದರಲ್ಲಿ ಮಾಡ್ತೀವಿ ನೋಡಿ ಸ್ನೇಹಿತರೆ. ಎಲಿಸಾ ಪರೀಕ್ಷೆ ಮತ್ತು HIV ಮಾಡ್ತೀವಿ. ಎಲಿಸಾ ಪರೀಕ್ಷೆ ಏನಪ್ಪ ಅಂದರೆ
HIL ಮಾಡ್ತೀವಿ. ವೈಡಲ್ ಪರೀಕ್ಷೆ ಬಂದ್ಬಿಟ್ಟು ಟೈಫಾಯ್ಡಿಗೆ ಬಂದ ವೈಡಲ್ ಪರೀಕ್ಷೆ ಏನಪ್ಪ ಅಂದರೆ ಟೈಫಾಯ್ಡು. RT-PCR ಬಂದ್ಬಿಟ್ಟು ಏನಪ್ಪ ಅಂದರೆ RT-PCR ಬಯಾಪ್ಸಿ ಬಂದ್ಬಿಟ್ಟು ಏನಪ್ಪ ಅಂದರೆ ಮುಖ್ಯವಾಗಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತೀವಿ. RT-PCR ಬಂದ್ಬಿಟ್ಟು ಏನಪ್ಪ ಅಂದರೆ ಕೋವಿಡ್ ಪತ್ತೆ ಹಚ್ಚಲು ಏನಪ್ಪ ಅಂದರೆ ಕೋವಿಡ್ ಪತ್ತೆ ಹಚ್ಚಲು ಬಳಸ್ತೀವಿ ಸ್ನೇಹಿತರೆ. ಪಿಟ್ಯುಟರಿಗಂತೆ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತ ಕೇಳಿದರೆ, ಪಿಟ್ಯುಟರಿಗಂತೆಯಲ್ಲಿ ಅದು ತಪ್ಪಾದ ಹೇಳಿಕೆ ನೋಡಿ ಸ್ನೇಹಿತರೆ. ಆದರೆ ಗ್ರೋತ್ ಹಾರ್ಮೋನು, ಥೈರಾಕ್ಸಿನ್ ಹಾರ್ಮೋನು, ಪಿಟ್ಯುಟರಿಗಂತೆ ಗ್ರೋತ್ ಹಾರ್ಮೋನ್, ಪಾಲಿಕಲ್ ಮತ್ತು ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೆ ಸ್ನೇಹಿತರೆ. ಇದು ಕರೆಕ್ಟು. ಥೈರಾಕ್ಸಿನ್ ಮತ್ತು ಕ್ಯಾಲ್ಸಿಟೋಸಿನ್ ಹಾರ್ಮೋನ್ ಇದೆ. ಆಲ್ರೆಡಿ ಹೇಳಿದೆ ಅನ್ಕೋತೀನಿ ಸ್ನೇಹಿತರೆ, ಇದ್ರ ಬಗ್ಗೆ ಬೇಡ. ಇಷ್ಟೇನಪ್ಪ ಅಂದರೆ ಒಂದು 13 ಕ್ವಶನು ಇದರಲ್ಲಿ ಸೈನ್ಸ್ ಬಂದಿದೆ ಸ್ನೇಹಿತರೆ. KE ಎಕ್ಸಾಮಲ್ಲಿ 13 ಕ್ವಶನ್ ಬಂದಿದೆ. ಈ ಥರ ನಾನು ಏನಪ್ಪ ಅಂದರೆ GTTC ಜೂನಿಯರ್ ಏನಪ್ಪ ಅಂದರೆ ಅಸಿಸ್ಟೆಂಟ್ ಅನಿಸುತ್ತೆ. ಇದ್ರ ಬಗ್ಗೆ ಏನಪ್ಪ ಅಂದರೆ ನಾನು ಮಾಡಿದ್ದೀನಿ 13 ಕ್ವಶನು. ನೆಕ್ಸ್ಟ್ ಏನಪ್ಪ ಅಂದರೆ ಬೇರೆ ಕ್ವಶನ್ ಬಗ್ಗೆ ತಗೋಬೇಕು. ಕ್ವಶನ್ ಆನ್ಸರ್ ಒಂದು ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ನಿಮ್ಗೆ ಯಾವ ಥರ ಬರೋದು ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ, ಸಾಕು.